ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗದಲ್ಲಿ ಸಕ್ರಮ ಹೆಸರಿನಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಹಿರೇಹಾಳ ಬಳಿ ಅಕ್ರಮ ಮರಳು ಗಣಿಗಾರಿಕೆಯ ಆರೋಪ ಕೇಳಿಬಂದಿದೆ. ವೇಬ್ರಿಡ್ಜ್ ಇಲ್ಲದೆ ಓವರ್ಲೋಡ್ ಮಾಡಿ ಮರಳು ಸಾಗಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದು. ಒಂದೇ ಪಾಸ್ಗೆ ಹಲವು ರೋಡ್ ಮರಳು ಸಾಗಾಟ ಮಾಡ್ತಾ ಇರುವ ಶಂಕೆ ವ್ಯಕ್ತವಾಗಿದೆ. ಮಣ್ಣು ಮಿಶ್ರಿತ ಮರಳು ಮನೆ ಕಟ್ಟಿದ್ರೆ ಬೀಳುವಂತಹ ಭಯ ಆಗಿದೆ. ಇನ್ನು ಟಾಸ್ಕ್ ಫೋರ್ಸ್ ಇದ್ರೂ ಕೂಡ ಆ ಅಕ್ರಮಕ್ಕೆ ಕಡಿವಾಣ ಮಾತ್ರ ಬೀಳ್ತಾ ಇಲ್ಲ. ಗದಗ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಮರಳು ಗಣಿಗಾರಿಕೆ ಮತ್ತು ಸಾಗಾಟದ ವಿಚಾರ ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ರೋಣ ತಾಲೂಕಿನ ಹಿರೇಹಾಳ ಗ್ರಾಮದ ಬಳಿ ಸಕ್ರಮದ ಹೆಸರಿನಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಶಿವನಗೌಡ ಪಾಟೀಲ್ ಹೆಸರಿನ ಸ್ಯಾಂಡ್ ಪಾಯಿಂಟ್ನಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ವೇಬ್ರಿಡ್ಜ್ ವ್ಯವಸ್ಥೆ ಇಲ್ಲದೆ ಓವರ್ಲೋಡ್ ಟಿಪ್ಪರ್ಗಳಲ್ಲಿ ಮರಳು ಸಾಗಾಟ ನಡೀತಾ ಇರೋದು, ಜೊತೆಗೆ ಒಂದೇ ಒಂದು ಪಾಸ್ಗೆ ಹಲವು ಲೋಡ್ ಸಾಗಾಟವಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಣ್ಣು ಮಿಶ್ರಿತ ಮರಳನ್ನ ತೊಳೆದು ಮಾರಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಇಂತಹ ಮರಳಿನಿಂದ ಏನಾದರೂ ಮನೆಯನ್ನ ಕಟ್ಟಿದ್ರೆ ಕೆಲವೇ ವರ್ಷಗಳಲ್ಲಿ ಶಿಥಿಲವಾಗುವ ಭೀತಿ ಇದೆ ಅಂತ ಸ್ಥಳೀಯರು ಸದ್ಯ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಚೆಕ್ ಪೋಸ್ಟ್ ಇದ್ರೂ ಕೂಡ ಪರಿಣಾಮಕಾರಿಯಾಗಿ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಆರೋಪ ಇದು. ಟಾಸ್ಕ್ ಫೋರ್ಸ್ ರಚನೆಯಾಗಿದ್ರೂ ಅಕ್ರಮ ನಿಯಂತ್ರಣವಾಗ್ತಾ ಇಲ್ಲ ಅಂತ ಸಾರ್ವಜನಿಕರು ಇದೀಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾದ ಮೇಲೆ ನಿಯಂತ್ರಣವೇ ಇಲ್ಲದಂತಾಗಿದೆ ಅನ್ನುವಂತಹ ಮಾತುಗಳು ಬಲವಾಗಿದೆ. ಅಧಿಕಾರಿಗಳ ಮೌನದ ಮೇಲೆಯೂ ಕೂಡ ಈಗ ಪ್ರಶ್ನೆಗಳು ಏಳ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಖಂದ ದೂರವಾಣಿ ಸಂಪರ್ಕದಲ್ಲಿ. ಫಾರೂಕ್, ಇನ್ನು ಗದಗದಲ್ಲಿ ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಅಧಿಕಾರಿಗಳೆಲ್ಲ ಕಣ್ಮುಚ್ಕೊಂಡು ಕುಳಿತಿದ್ದಾರೆ. ಹೇಗೆ, ಯಾಕೆ ಈ ಒಂದು ಅಕ್ರಮಕ್ಕೆ ಕಡಿವಾಣ ಬೀಳ್ತಾ ಇಲ್ಲ? ದಿವ್ಯದಾಸ್, ಏನಂದ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಬಹುತೇಕವಾಗಿ ಅಲ್ಲಿ ಸುಮಾರಷ್ಟು ಮರಳಿನ ಪಾಯಿಂಟ್ ಇದ್ದು ಜಮೀನಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ರೈತರ ಜಮೀನನ್ನ ಇವರು ಲೀಸ್ಗೆ ಪಡೆದುಕೊಂಡು ಆ ಜಮೀನಲ್ಲಿರ್ತಕ್ಕಂಥ ಮರಳನ್ನ ತೆಗಿತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಆದ್ರೆ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿದ್ದಾರೆ ಕಣ್ಮುಚ್ಚಿ ಕೂತಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಂದು ಈ ಮರಳು ದಂಧೆಕೋರಿಗಾಗಿನೇ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡ್ತಾರೆ. ಟಾಸ್ಕ್ ಫೋರ್ಸ್ ನಲ್ಲಿ ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ಗಣಿ ಮತ್ತು ಭೂವಿಜ್ಞಾನ ಆಗಿರ್ಬೋದು, ಕಂದಾಯ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಎಲ್ಲಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನು ಒಳಗೊಂಡು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿರ್ತಾರೆ. ಆದ್ರೆ ಇವರ ಮುಂದೆನೆ, ಈ ಅಧಿಕಾರಿಗಳ ಮುಂದೆನೆ ಇವರು ಇಲ್ಲಿಗಲ್ ಆಗಿ ಅಲ್ಲಿ ಸ್ಯಾಂಡ್ ಮಾಫಿಯಾನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಅಲ್ಲಿ ಯಾವ ಸರ್ಕಾರದ ನಿಯಮಗಳಿದೆ ಆ ನಿಯಮಗಳು ಯಾವೂ ಕೂಡ ಕಾಣ್ತಾ ಇಲ್ಲ. ಓವರ್ಲೋಡ್ ಆಗಿ ಮರಳು ಸಾಗಾಟ ಮಾಡ್ತಾರೆ. ಅಲ್ಲಿ ವೇಬ್ರಿಡ್ಜ್ ಇರಬೇಕು, ವೇಬ್ರಿಡ್ಜ್ ಇಲ್ಲ. ಹೀಗಾಗಿ ಏನು ರೋಣ ಪಟ್ಟಣದ ತಹಶೀಲ್ದಾರ್ ಕಚೇರಿ ಇದೆ, ತಹಶೀಲ್ದಾರ್ ಕಚೇರಿ ಮುಂದೆನೆ ಓವರ್ಲೋಡ್ ಆಗಿ ಇವರು ಮರಳನ್ನ ಸಾಗಿಸ್ತಾ ಇದ್ರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಆ ಮರಳು ಮಾಫಿಯಾ ಮಾಡ್ತಕ್ಕಂಥವ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಒಂದ್ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಏನು ಅಧಿಕಾರಿಗಳು ಕೂಡ ಇದರಲ್ಲಿ ಏನಾದ್ರೂ ಶಾಮೀಲಾಗಿದಾರಾ ಅಂತಕ್ಕಂಥ ಒಂದು ಆರೋಪ ಕೂಡ ಎದ್ದು ಕಾಣ್ತಾ ಇದೆ. ದಿವ್ಯದಾಸ್, ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.